ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಾಸಿತಾ ಚಾನಲ್. ನಾನು ಹರ್ಷಿತಾ. ವೈಕುಂಠ ಏಕಾದಶಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ವೈಕುಂಠ ಏಕಾದಶಿಯನ್ನು ನಾವು ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಹಾಗೂ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಆಚರಿಸ್ತೀವಿ. ತಿಂಗಳಲ್ಲಿ 2 ಸಲ ಆಚರಿಸ್ತೀವಿ, ಹಾಗೆ ವರ್ಷಕ್ಕೆ 24 ಸಲ ಆಚರಿಸ್ತೀವಿ. ಅದರಲ್ಲಿ ಬರುವ ಧನುರ್ಮಾಸದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಆಚರಿಸ್ತೀವಿ. ಇದ್ರ ಬಗ್ಗೆ ಕಥೆನ ನಿಮಗೇನಾದರೂ ಗೊತ್ತಿದೆಯಾ? ತಿಳ್ಕೊಂಡು ಮುಂದಿನ ಜನ್ರೇಷನ್ಗೆ ಹೇಳ್ಕೊಡ್ಬೇಕು. ಯಾಕೆಂದರೆ ಮುಂದಿನ ಆಚರಣೆಗಳನ್ನ ನಮ್ಮ ಮಕ್ಕಳು ಪಾಲಿಸಬೇಕು ಅಂದರೆ ಅದರ ಮಹತ್ವವನ್ನು ಅವ್ರಿಗೆ ನಾವು ತಿಳಿಸ್ಕೊಡ್ಬೇಕು. ಈ ಕಥೆನ ಪದ್ಮಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಕಥೆನ ಕೇಳ್ತಾ ಇರಿ, ಹೇಳ್ತಾ ಇರ್ತೀನಿ. ಮುರಾಸುರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಬ್ರಹ್ಮನಿಂದ ವರ ಪಡೆದಿರ್ತಾನೆ. ಅವನು ವರ ಪಡೆದು ದೇವತೆಗಳಿಗೆಲ್ಲ ಕಷ್ಟ ಕೊಡ್ತಿರ್ತಾನೆ. ಅವರ ದುಸ್ವಪ್ನವಾಗಿರ್ತಾನೆ. ಅವರು ಕಷ್ಟ ಸಹಿಸಲಾರದೆ ವಿಷ್ಣುವಿನ ಮೊರೆ ಹೋಗ್ತಾರೆ. ಸಂಕಷ್ಟಗಳಿಗೆಲ್ಲ ಪರಿಹಾರ ಕೊಡುವನು ವಿಷ್ಣುವೇ. ಅವರು ದೇವತೆಗಳ ಪರವಾಗಿ ನಿಂತು ಹೋರಾಟ ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ ಆ ಸುರನೊಂದಿಗೆ ಯುದ್ಧ ಮಾಡ್ತಾ ಅಲ್ಲಿ ಜಯ ಗಳಿಸೋದು ತುಂಬ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ವಿಶ್ರಾಂತಿಗೆ ಅಂತ ಹೇಳಿ ಅಲ್ಲೇ ಬದರಿಕಾಶ್ರಮದ ಸುತ್ತಮುತ್ತಲಿನ ಒಂದು ಸಿಂಹಾವತಿ ಎಂಬ ಗುಹೆಗೆ ಹೋಗ್ತಾರೆ. ಅಲ್ಲಿ ಶ್ರೀ ವಿಷ್ಣು ಸ್ವಲ್ಪ ನಿದ್ರೆಗೆ ಜಾರಿ ವಿಶ್ರಾಂತಿಯನ್ನು ತಗೊಳ್ಳೋದಕ್ಕೆ ಆರಂಭಿಸಿದಾಗ ಮುರಾಸುರ ಅವನನ್ನು ಹಿಂಬಾಲಿಸಿ ಬಂದು ಏನು ಮಾಡ್ತಾರೆ, ಅವ್ರ ಮೇಲೆ ಯುದ್ಧ ಸಾರೋಕ್ಕೆ ಬಂದಾಗ ಅಲ್ಲಿಯೇ ವಿಷ್ಣುವಿನ ದೈವಿಕ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟಿದ್ದ ವಿಷ್ಣುವಿನ ಒಂದು ಅಂಶವಾದ ಯೋಗಮಯ ಎಂಬ ದೇವತೆಯು ಪ್ರತ್ಯಕ್ಷಳಾಗಿ ಆ ಅಸುರನ ಜೊತೆ ಹೋರಾಡಿ ಅವನನ್ನು ಕೊಂದು ಶ್ರೀ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತಾರೆ. ಪ್ರಸನ್ನನಾದ ಶ್ರೀ ವಿಷ್ಣುವು ಆ ಯೋಗಮಯ ಎಂಬ ದೇವತಾ ಕನ್ಯೆಯನ್ನು ಏಕಾದಶಿ ಎಂಬ ಉಪನಾಮದೊಂದಿಗೆ ಕರೆದು ಅವರನ್ನು ಏಕಾದಶಿ ಎಂದು ಕೂಗಲು ಆರಂಭಿಸುತ್ತಾರೆ. ಹಾಗೆಯೇ ಭೂಮಿಯ ಮೇಲಿನ ಎಲ್ಲ ಜನರ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಈ ಏಕಾದಶಿಗಿದೆ ಎಂದು ಕೂಗಿ ಹೇಳುತ್ತಾರೆ. ಭೂಮಿಯ ಮೇಲಿನ ಸಂಕಷ್ಟಗಳಿಗೆ ಹಾಗೂ ಜನರ ಪಾಪಗಳನ್ನು ತೊಳೆಯುವ ಶಕ್ತಿಯು ಈ ಏಕಾದಶಿಗಿರುತ್ತೆ. ಅದೇ ಕಾರಣಕ್ಕೆ ಈ ದೇವತೆಯನ್ನು ನಾವು ಪೂಜಿಸ್ತೀವಿ ಏಕಾದಶಿ ದಿನದಂದು. ಹೀಗೆ ವಿಷ್ಣು ಮತ್ತು ಏಕಾದಶಿಯನ್ನು ಸೇರಿಸಿ ವೈಕುಂಠ ಏಕಾದಶಿ ಅಂತ ನಾವು ಪೂಜಿಸ್ತೀವಿ. ಈ ದಿನದಂದು ಯಾರಿಗೆ ಪ್ರಾಣತ್ಯಾಗವಾಗಿರುತ್ತೋ ಅವರು ವೈಕುಂಠನ ದರ್ಶನವನ್ನು ಪಡೀತಾರೆ. ಈ 7 ಬಾಗಿಲುಗಳನ್ನ ದಾಟಿ ಆ ವೈಕುಂಠನ ದರ್ಶನಕ್ಕೆ ಯಾವುದೇ ತಡೆಗಳು ಇಲ್ಲದೆ ಅವರಿಗೆ ದರ್ಶನ ಆಗುತ್ತೆ. ಅವರಿಗೆ ಮೋಕ್ಷ ಕೂಡ ಈ ದಿನದಂದು ಸಿಗುತ್ತೆ. ವೈಕುಂಠ ಏಕಾದಶಿಯನ್ನು ವೈಷ್ಣವ ಸಮುದಾಯದಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡಿ ಹಾಗೂ ಉಪವಾಸವನ್ನು ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಈ ವೈಕುಂಠ ಏಕಾದಶಿಯನ್ನು ಹೇಗೆ ಮಾಡ್ತೀವಿ ಅಂತಂದರೆ, ಮನೆಯೆಲ್ಲ ಶುಚಿಗೊಳಿಸಿ ಮನೆಯಲ್ಲಿ ದೇವರಿಗೆ ದೀಪ ಹಚ್ಚು ಹಾಗೆ ಪೂಜೆ ಮಾಡಿ ತಮ್ಮಲ್ಲಿ ಆದಂಥ ನೈವೇದ್ಯವನ್ನು ಆ ಸ್ವಾಮಿಗೆ ಅರ್ಪಿಸ್ತೀವಿ. ನಮ್ಮೂರು ಅಂದರೆ ಮಂಡ್ಯ ಜಿಲ್ಲೆಯ ಬೆಸಗರಳ್ಳಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿಯ ನೋಟ ಹೀಗಿತ್ತು. ವೈಕುಂಠ ಸ್ವಾಮಿಯ ದೇವಸ್ಥಾನವನ್ನು ತುಂಬ ಅಲಂಕಾರವನ್ನಾಗಿ ಮಾಡಿದರು. ಅಲಂಕಾರವೆಲ್ಲ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ವೀಕ್ಷಕರೇ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಶ್ರೀ ಸ್ವಾಮಿ ವಿಷ್ಣು ದೇವರು, ವೆಂಕಟೇಶ್ವರ ಸ್ವಾಮಿಯು ಎಷ್ಟು ಚೆನ್ನಾಗಿ ಅಲಂಕಾರ ಪ್ರಿಯ ಅಂತಂದರೆ ತುಂಬ ಅಲಂಕಾರಗಳನ್ನ ಅವರು ಇಷ್ಟಪಡ್ತಿರ್ತಾರೆ. ದೇವ್ರ ಹತ್ರ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡೋಗಿ ನಮ್ಮ ಬೇಡಿಕೆಗಳನ್ನ ಇಟ್ಟರೆ ಅಷ್ಟೇ ಚೆನ್ನಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರಂತೆ. ಅದರಲ್ಲೂ ವಿಷ್ಣು ಅಂತೂ ತುಂಬ ಅಲಂಕಾರ ಪ್ರಿಯರು, ಅವರು ಶೃಂಗಾರ ಪ್ರಿಯರು ಆಗಿರ್ತಾರೆ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಸ್ವಾಮಿಗೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಹೂಗಳ ಮಧ್ಯೆ ಎಷ್ಟು ಕಾಂತಿಯುತವಾಗಿ ಕಾಣಿಸ್ತಿದ್ದಾರೆ. ಸ್ವಾಮಿಗೆ ಮಹಾಮಂಗಳಾರತಿ ನಡೀತಿದೆ. ನೋಡ್ತಾ ಇರಿ, ಕಣ್ ತುಂಬಿಕೊಳ್ಳಿ ವೀಕ್ಷಕರೇ. ಹಾಗೆ ನೋಡಿ, ವೈಕುಂಠದ ದ್ವಾರಗಳನ್ನ ಇಲ್ಲಿ ಮಾಡಿದ್ದಾರೆ ಹಾಗೂ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಎಷ್ಟು ಅಲಂಕಾರಯುತವಾಗಿ ಮಾಡಿದ್ದಾರೆ. ಸ್ವಾಮಿಯ ದರ್ಶನ ಆಗ್ತಾ ಇದೆ. ಇದು ರಾಮ ಮಂದಿರ, ಬೆಸಗರಳ್ಳಿಯ ರಾಮ ಮಂದಿರ, ರಾಮದೇವರ ದರ್ಶನವನ್ನು ನಾವಿಲ್ಲಿ ಮಾಡ್ಕೋತಾ ಇದ್ದೀವಿ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ, ರಾಮ, ಲಲಿತಾ ಮಾತೆಯ ದರ್ಶನವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಈ ಕಡೆ ವೈಕುಂಠನಾಥನಾದ ವೆಂಕಟೇಶ್ವರ, ಲಕ್ಷ್ಮೀದೇವಿ, ಪದ್ಮಾವತಿಯ ದರ್ಶನವನ್ನು ಮಾಡ್ತೀವಿ. ಇಲ್ಲಿ ಉಂಡಿಯನ್ನು ಇರಿಸಲಾಗಿದೆ. ಇಲ್ಲಿ ತಮ್ಮ ಭಕ್ತರು ಬಂದು ಅಲ್ಲಿ ಹಣವನ್ನು ಇಟ್ಟು ತಮ್ಮ ಹರಕೆಗಳನ್ನ ತೀರಿಸಿ ಹೋಗ್ತಾರೆ. ಹಾಗೆ ಮುಂದೆ ಬಂದರೆ ಅಲ್ಲಿ ಪ್ರಸಾದ ವಿನಿಯೋಗ ಆಗ್ತಿತ್ತು. ಪ್ರಸಾದನ ಸ್ವೀಕರಿಸಿದ್ವಿ. ಧನ್ಯವಾದಗಳು.